ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಡೇ 3 ವ್ಲಾಗ್ ಆಫ್ ಲೇಟ್ ಬ್ಲೂಮರ್ ಡೈರೀಸ್. ನಿನ್ನೆ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿ ಇವತ್ತು ಆರಾಮಾಗಿರೋಣ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ನೀವೇ ನೋಡ್ತೀರಾ. ಅದು ಬಿಡಿ, ಲೆಟ್ಸ್ ಕಂಟಿನ್ಯೂ ಅವರ್ ಸ್ಟೋರಿ. 2 ಲಕ್ಷದ್ದು ಲೋನು ಒಂದು 6 ತಿಂಗಳು ಕಟ್ಟಿದೆ. ಆಮೇಲೆ ನಮ್ಮ ಅಪ್ಪನ ತಲೆ ಮೇಲೆ ಹಾಕಿದೆ. ಎಲ್ಲರೂ ಉಗಿಸ್ಕೊಂಡೆ. ನೆಕ್ಸ್ಟ್ ಜಾಬ್ ಹುಡ್ಕೋಣ ಅಂದರೆ ಎಲ್ಲೂ ಸಿಗ್ತಿಲ್ಲ. ಅದೊಂದು ಸಖತ್ ಬ್ಯಾಡ್ ಫೇಸ್. ನನಗೆ ನಂಬಿಕೆನೇ ಕಳ್ಕೊಂಬಿಟ್ಟೆ. ಇನ್ನೇನು ಮುಗೀತು ಅನಿಸುತ್ತೆ, ನಂಗೆ ಸಿಗಲ್ಲ ಅಂತ. ಬಿಕಾಸ್ ಆ ಟೈಮಲ್ಲಿ ರಿಸೆಷನ್ ಅದು ಇದು ಏನೋ ನಡೀತಿತ್ತು. ಎಲ್ಲೂ ಫ್ರೆಶರ್ಸಿಗೆ ತೊಗೋತಿರ್ಲಿಲ್ಲ. 1 ಇಯರ್ ಎಕ್ಸ್ಪೀರಿಯನ್ಸ್ ಅಂದರೂ ಅವ್ರು ಫ್ರೆಷರಾಗೆ ಕನ್ಸಿಡರ್ ಮಾಡ್ತಾರೆ. ಸೊ ನಾನು ಮತ್ತೇನು ಮಾಡ್ಬೋದು? ಮೋಸ್ಟ್ಲಿ ನಾನು ಬ್ಯಾಕ್ ಎಂಡಲ್ಲೇ ಜಾಸ್ತಿ ವರ್ಕ್ ಮಾಡಿದ್ದು. ಆಗ ಆಲ್ರೆಡಿ ನಂಗೆ ಡೆವಾಪ್ಸ್, ಜೆನ್ಕಿನ್ಸ್, ಕುಬರ್ನೆಟಿಸ್ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇತ್ತು. ಥೆರಾಟಿಕಲ್ ನಾಲೆಡ್ಜ್ ಇಲ್ಲದೆ ಇದ್ರೂ ಪ್ರಾಕ್ಟಿಕಲಿ ನಾನು ಆಲ್ರೆಡಿ ಮಾಡ್ತಿದ್ದೆ. ಸೊ ಮತ್ತು ಅದ್ರ ಮೇಲೆ ಏನಾದರೂ ಕೋರ್ಸ್ ನೋಡೋಣ ಅಂತ ನನಗೆ ಮೈಕ್ರೋ ಡಿಗ್ರಿ ಅವ್ರದ್ದು ಇನ್ಸ್ಟಾದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬಂತು. ಒಂದ್ಸಲ ಎನ್ಕ್ವೈರಿ ಮಾಡಿದೆ. ಪುಣ್ಯಕ್ಕಲ್ಲಿ 22-25 ಹೇಳಿದರು ಅವರು. ಅವ್ರ ಹತ್ರ ಮಾತಾಡ್ಬಿಟ್ಟು ಕೋರ್ಸ್ ಜಾಯ್ನ್ ಆಗಿದೆ. ಮೈಕ್ರೋ ಡಿಗ್ರಿ ಚೆನ್ನಾಗಿತ್ತು. ನನಗೆ ಸಿಕ್ಕಿದ್ದ ಯಾರೇ ಹೇಳ್ಕೊಡೋರು, ಟ್ರೈನರ್ ಆಗಿರ್ಬೋದು, ಚೆನ್ನಾಗೇ ಹೇಳ್ಕೊಟ್ರು. ಬಟ್ ನಾನು ಕೋರ್ಸಿಗೆ ನನ್ನ ಲಾಸ್ಟ್ ಸ್ಯಾಲ್ರಿ ಕಂಪ್ಲೀಟ್ಲಿ ಯೂಸ್ ಮಾಡಿದ್ದು ಆ ಕೋರ್ಸಿಗೆ. ಯಾಕೆಂದರೆ ನನಗೆ ಇಂಟರ್ವ್ಯೂಸ್ ಬೇಕಾಗಿತ್ತು. ಎಲ್ಲೂ ನಂಗೆ ಇಂಟರ್ವ್ಯೂ ಸಿಗ್ತಾ ಇರಲಿಲ್ಲ. ನಂಗೆ ಅದು ಒಂದೇ ಆಪ್ಷನ್ ಇತ್ತು. ಬಿಕಾಸ್ ನನಗೆ ಕಾಂಟ್ಯಾಕ್ಟ್ಸ್ ಜಾಸ್ತಿ ಇಲ್ಲ. ನನಗೆ ಯಾರು ಇಂಜಿನಿಯರ್ ಫ್ರೆಂಡ್ಸ್ ಇಲ್ಲ. ನಾನು ಬಂದಿದ್ದು ಕಂಪ್ಲೀಟ್ಲಿ ನಾನ್ ಟೆಕ್ ಬ್ಯಾಕ್ಗ್ರೌಂಡಿಂದ. ನನಗೆ ಯಾರು ರೆಫರ್ ಮಾಡ್ತಾರೆ? ದಟ್ ವಾಸ್ ಮೈ ಪ್ರಾಬ್ಲಮ್ ಆ್ಯಕ್ಚುಲಿ. ಹಾಗಾಗಿ ನಾನು ಮೈಕ್ರೋ ಡಿಗ್ರಿ ಜಾಯ್ನ್ ಆಗಬೇಕಾಯಿತು ಕೋರ್ಸ್ಗೆ. ಅದರ್ವೈಸ್ ನಾರ್ಮಲ್ ಯೂಟ್ಯೂಬ್ ನೋಡ್ಕೊಂಡು ಅದನ್ನು ಕಲಿಬೋದು. ಮೈಕ್ರೋ ಡಿಗ್ರಿ ಕೋರ್ಸ್ ಹೆಂಗಾಯಿತು, ಏನೆಲ್ಲ ಯೂಸ್ ಆಯಿತು, ಹೇಗೆ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದೆ, ಎಷ್ಟು ಅಟೆಂಡ್ ಮಾಡಿದೆ, ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಸಿಗ್ತಿರಲ್ಲ, ಮಾತಾಡೋಣ. ಬಾಯ್.